ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ರೆಸಿಪಿ ಹೇಳ್ತಾ ಇದ್ದೀನಿ. ಇದನ್ನು ನೀವು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಈವ್ನಿಂಗ್ ಸ್ನ್ಯಾಕ್ಸಿಗೂ ಮಾಡ್ಕೋಬೋದು. ನೀವೂ ಮಾಡಿರ್ತೀರ. ನಾನಿಲ್ಲಿ ಸ್ವಲ್ಪ ಬೇರೆ ರೀತಿಯಲ್ಲಿ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಒಂದೇ ಥರದ ಬ್ರೇಕ್ಫಾಸ್ಟ್ ತಿಂದು ಬೋರ್ ಆಗಿತ್ತಂದ್ರೆ ಈ ರೆಸಿಪಿಯನ್ನು ನೀವು ಖಂಡಿತನೂ ಟ್ರೈ ಮಾಡ್ಬೋದು. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ನನ್ನ ಸ್ಟೈಲಲ್ಲಿ ಒಮ್ಮೆ ಇದನ್ನು ನೀವು ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ನೋಡಿ, ಇಲ್ಲಿ ನಾನು 1 ಬಟ್ಲಷ್ಟು ಈ ದೋಸೆ ಮಾಡೋ ಅಕ್ಕಿಯನ್ನು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಅಕ್ಕಿಯನ್ನು ತೊಗೊಂಡಿದ್ದೀನಿ ರೀ. ನೀವು ಯಾವುದೇ ಥರದ ಅಕ್ಕಿಯನ್ನಾದರೂ ತೊಗೋಬೋದು. ಯಾವ ಬಟ್ಲಿಂದ ಅಕ್ಕಿ ತೊಗೊಂಡಿನಲ್ರಿ ಅದೇ ಬಟ್ಲಿಂದ ಅರ್ಧ ಬಟ್ಲಾಗಷ್ಟು ನಾನಿಲ್ಲಿ ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ. ಇದನ್ನು ನಾನು ನೀರಿನಿಂದ ವಾಶ್ ಮಾಡ್ತೇನೆ ರೀ. ನೋಡಿ, ಇವನ್ನ ದೂಸೋದು ಇರ್ತದ್ರಿ. ಇದನ್ನು ಚೆನ್ನಾಗಿ ನಾನು ಒಂದು 2 ಬಾರಿ ವಾಶ್ ಮಾಡ್ಕೋತೀನಿ ರೀ. ನೋಡ್ರಿ, ಈಗ ನಾನು 2 ಬಾರಿ ಇದನ್ನು ವಾಶ್ ಮಾಡಿದ್ದೀನಿ. ಇದಕ್ಕೆ ನಾನು ನೀರು ಹಾಕಿ ಒಂದು 4 ಅವರ್ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ, ನೆನೆ ಇಟ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ 4 ಅವರ್ ನಾನು ನೆನೆದ ಮೇಲೆ ಅಕ್ಕಿ ಬೇಳೆ ತುಂಬಾ ಚೆನ್ನಾಗಿ ನೆಂದದ. ಸಾರಿ, ಇಲ್ಲಿ ನಾನು ಮುಚ್ಚು ಮುಂದೆ ಫಸ್ಟ್ ಒಂದು ಬೇರೆ ಪ್ಲೇಟ್ ಮುಚ್ಚಿದ್ದೆ ರೀ. ಆದರೆ ಆಮೇಲೆ ನಾನು ಅದು ಕಂಪ್ಲೀಟಾಗಿ ಮೇಲೆ ಮುಚ್ಚೋ ಸಲುವಾಗಿ ಬೇರೆ ಪ್ಲೇಟನ್ನು ಮುಚ್ಚಿಟ್ಟಿದ್ದೀನಿ ಅಷ್ಟೇ. ಇದರೊಳಗಿನ ನೀರನ್ನು ನಾನೀಗ ತೆಗಿತಾ ಇದ್ದೀನಿ. ನೋಡಿ, ಕಂಪ್ಲೀಟ್ ಆಗಿರೋ ನೀರನ್ನು ಎಲ್ಲ ನೀರನ್ನು ನೀವು ತೆಕ್ಕೋಬೇಕು. ಈಗ ಒಂದು ಮಿಕ್ಸರ್ ಜಾರ್ಗೆ ಆ ನೆನೆಸಿರೋ ಅಕ್ಕಿ ಬೇಳೆನ ಹಾಕ್ಕೋತಾ ಇದ್ದೀನಿ. ಇದಕ್ಕೂ 1 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡಿಕೊಂಡು ಹಾಕೋಬಹುದು. ನಮಗಿಷ್ಟ ಅಂದರೆ ನೀವು ಇನ್ನೊಂದು ಮೆಣಸಿನ್ಕಾಯಿನೂ ಹಾಕ್ಬೋದು. 1 ಸ್ಪೂನ್ ಆಗಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನು ಫ್ಲೇವರ್ಗಾಗಿ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟೇ ಅರಿಶಿಣ ಪುಡಿ. ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ನಾನಿಲ್ಲಿ ಆಯಿಲನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 1 ಬಟ್ಲಷ್ಟು ಒಂದು ಬಟ್ಲು ಅಥವಾ 1 ಕಪ್ನಷ್ಟು ನಾನು ಮೊಸರನ್ನು ಹಾಕ್ತಾ ಇದ್ದೀನಿ. ನೀವು ಹುಳಿನೂ ಇರ್ಬೋದು, ಸ್ವಲ್ಪ ಯಾವುದಾದ್ರೂ ಮೊಸರನ್ನು ಹಾಕ್ಬೋದು. ಇದನ್ನು ಮುಚ್ಚಿ ಯಾವುದೇ ರೀತಿ ನೀರು ಹಾಕದೆ ಈ ಮೊಸರಿನಿಂದ ಅಷ್ಟೇ ಗ್ರೈಂಡ್ ಮಾಡ್ತೀನಿ ರೀ. ನೋಡ್ರಿ, ಇದು ಈಗ ಫೈನ್ ಪೇಸ್ಟಾಗಿ ಗ್ರೈಂಡ್ ಆಗ್ಯದ್ರಿ. ಆದರೆ ಇದು ಇನ್ನೊಂದು ಸ್ವಲ್ಪ ನನಗೆ ಗಟ್ಟಿ ಅನ್ಸಕತ್ತದ ರೀ. ಅದಕ್ಕೆ ನಾನು ಇನ್ನೊಂದು 2-3 ಸ್ಪೂನ್ ಆಗಷ್ಟು ನೀರನ್ನು ಹಾಕಿ ಗ್ರೈಂಡ್ ಮಾಡ್ತೀನಿ ರೀ. ಮತ್ತೆ ತುಂಬಾ ನೀರು ಹಾಕ್ಬಾರ್ದ್ರಿ. ನಾ 2 ಸ್ಪೂನು ಅಥವಾ 3 ಸ್ಪೂನ್ ಅಷ್ಟನ್ನೇ ಹಾಕ್ಬೇಕು ನೀವು. ನೋಡಿ, ಈಗ ಇಷ್ಟು ಹಿಟ್ಟು ಕರೆಕ್ಟಾಗಿ ಇಷ್ಟು ಈಗ ರೆಡಿ ಆಗ್ಯದ್ರಿ. ಇದನ್ನು ನಾನು ಈಗ ಇನ್ನೊಂದು ಇಲ್ಲಿ ನಾನು ಪ್ಲೇಟನ್ನು ತೊಗೊಂಡಿದ್ದೀನಿ. ನೀವು ಡೈರೆಕ್ಟ್ ಢೋಕ್ಲಾ ಪ್ಲೇಟ್ ಇದ್ರೆ ಅದನ್ನೂ ತೊಗೋಬೋದು. ನನ್ನ ಕಡೆ ಅದು ಇಲ್ಲ ಅಂಥೇಳಿ ನಾನು ಈ ಪ್ಲೇಟ್ನಲ್ಲೇ ಇದನ್ನ ತೊಗೊಂಡು ಮಾಡಿ ತೋರಿಸ್ಬೇಕಂತ ಇದಕ್ಕೆ ನಿಮಗೆ ನಾನು ಎಣ್ಣೆನ ಹಚ್ತಾ ಇದ್ದೀನಿ. ನೀವು ಢೋಕ್ಲಾ ಪ್ಲೇಟ್ ಇದ್ರೆ ಅದಕ್ಕೇ ಆಯಿಲನ್ನು ಹಚ್ಚಿರಿ. ಹಚ್ಚಿ ಅದನ್ನು ನಾನು ಸೈಡಿಗೆ ಎಣ್ಕೋದಕ್ಕೆ ಇಟ್ಕೋತಾ ಇದ್ದೀನಿ. ಈಗ ಇನ್ನೊಂದು ಪಾತ್ರೆಗೆ ಈ ಇಟ್ಕೊಂಡಿರುವ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ನೋಡಿ, ನಾನು 1 ಪ್ಯಾಕೆಟ್ 5 ಗ್ರಾಮ್ ಇರೋಷ್ಟದ್ದು ಏನೋವನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಂದ್ರೆ ಸೋಡಾನೂ ಹಾಕೋಬೋದು. ಇದ್ರ ಮೇಲೆ ಒಂದು 2-3 ಸ್ಪೂನ್ ಆಗಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಇದನ್ನು ಚೆನ್ನಾಗಿ ಈ ಥರ ಬೀಟ್ ಮಾಡ್ತಾ ಇದ್ದೀನಿ ಹಿಟ್ಟು. ನೋಡಿ, ಈಗ ಏನೋ ಎಲ್ಲ ಇದ್ರೊಳಗೆ ಹಿಟ್ಟಿನೊಳಗೆ ಕರೆಕ್ಟಾಗಿ ಮಿಕ್ಸ್ ಆಯ್ತು ರೀ. ನೋಡಿ, ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ಥರ ಇರ್ಬೇಕು ರೀ. ತುಂಬಾ ತೆಳನೂ ಮಾಡಿಲ್ಲ ನಾನು, ತುಂಬಾ ಗಟ್ಟಿಲ್ಲ. ಇದು ಹಿಟ್ಟು ಈಗ ಪರ್ಫೆಕ್ಟಾಗಿ ಕರೆಕ್ಟ್ ಅದ ರೀ. ಆಲ್ರೆಡಿ ನಾನು ಒಂದು ಕಡಾಯಲ್ಲಿ ನೀರನ್ನು ಕಾಯ್ಲಕ್ಕೆ ಇಟ್ಕೊಂಡಿದ್ದೀನಿ ರೀ. ಇಲ್ಲೊಂದು ಹೋಲಿರುವ ಪಾತ್ರೆಯನ್ನು ಈ ರೀತಿ ಸ್ಟೀಮ್ ಮಾಡೋ ಸಲುವಾಗಿ ಇಡತ್ತೇನೆ ರೀ. ಈಗ ಇಲ್ಲಿ ಆಯಿಲನ್ನು ಗ್ರೀಸ್ ಮಾಡ್ಕೊಂಡಿರುವಂಥ ಪ್ಲೇಟನ್ನು ಇಟ್ಟಿದ್ದೀನಿ. ಈ ಪ್ಲೇಟ್ಗೆ ನಾನು ಈಗ ಮಾಡ್ಕೊಂಡಿರುವಂಥ ಹಿಟ್ಟನ್ನು ಈಗ ಹಾಕ್ತೀನಿ ರೀ. ನೋಡಿ,
ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಮುಚ್ಚಿ ಒಂದು 15 ನಿಮಿಷ ಸ್ಟೀಮ್ ಮಾಡ್ತೀನಿ ರೀ. ಇದನ್ನ ಮೀಡಿಯಮ್ ಫ್ಲೇಮಲ್ಲೇ ಸ್ಟೀಮ್ ಮಾಡೋಣ್ರಿ. ನೋಡ್ರಿ ಈಗ 15 ನಿಮಿಷ ಆದಮೇಲೆ ಕರೆಕ್ಟಾಗಿ ಇದು ಬೇಯ್ದದ್ರಿ. ನಿಮಗಿಲ್ಲಿ ಚಾಕುವಿಂದ ನಾನು ಚುಚ್ಚಿ ತೋರಿಸ್ತಾ ಇದ್ದೀನಿ. ನೀವು ಟೂತ್ ಪಿಕ್ ಇದ್ರೆ ಅದರಲ್ಲೇನು ಚೆಕ್ ಮಾಡ್ಬೋದು. ನೋಡಿ ಯಾವುದೇ ರೀತಿ ಹಿಟ್ಟು ಅಂಟಿಲ್ಲ ಅಂದ್ರೆ ಇದಕ್ಕೆ ಕರೆಕ್ಟಾಗಿ ಕಂಪ್ಲೀಟಾಗಿ ಏನಾಗಿದ್ರಿ ಬೇಯ್ದದ್ರಿ. ಇದು ಒಂದು ಸ್ವಲ್ಪ ಹೊತ್ತು ಆರ್ಲಿರಿ. ಇದನ್ನು ನಾನು ಕಂಪ್ಲೀಟ್ ಆರಿದ್ಮೇಲೆ ಕಟ್ ಮಾಡಿ ತೋರಿಸ್ತೀನಿ. ಅನ್ಕ ತಲ್ಕ ಒಂದು ನಾನು ಒಗ್ಗರಣೆನ ಹಾಕೋತೀನಿ ರೀ. ನೋಡಿ ಇಲ್ಲಿ ಒಂದು ಕಡಾಯಿನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ಅದಕ್ಕೆ 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಿಲೆ ರೀ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಸಾಸಿವೆ ಜೀರಿಗೆ ಎರಡೂ ಫ್ರೈ ಆಗಲಿ ರೀ. ಇವು ಈಗ ನೋಡ್ರಿ ಫ್ರೈ ಆಗ್ಯಾವ್ರಿ. ಇದಕ್ಕೆ ನಾನೊಂದು 3 ಹಸಿಮೆಣಸಿನ್ಕಾಯಿಯನ್ನು ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಇವು ಎಲ್ಲವನ್ನು ಫ್ರೈ ಮಾಡೋಣ್ರಿ. ನೀವು ಇಷ್ಟನ್ನೇ ಒಗ್ಗರಣೆ ಆ ಢೋಕ್ಲಾ ಮೇಲೆ ಹಾಕೂಬಹುದು. ನೋಡಿ ಇವು ಕರೆಕ್ಟಾಗಿ ಫ್ರೈ ಆಗ್ಯಾವ್ರಿ. ಇಷ್ಟನ್ನು ಹಾಕೋಬಹುದು. ಸ್ವಲ್ಪ ಸ್ಪಾಂಜಿ ಅಂದ್ರೆ ಸ್ವಲ್ಪ ಜ್ಯೂಸಿ ಥರ ಢೋಕ್ಲಾ ಬೇಕಂದ್ರೆ ನಿಮ್ಗೆ ಇಲ್ಲಿ ದೊಡ್ಡ ಸ್ಪೂನಿಂದ 1 ಸ್ಪೂನ್ ಸಕ್ಕರೆ ಹಾಕಿ 3 ಸ್ಪೂನ್ ನೀರು ಹಾಕಿ ಕುದಿಸ್ಬೇಕು. ಆ ಥರ ನೀವು ಯೂಸ್ ಮಾಡ್ಬೋದು. ಈಗ ಇದು ನೋಡ್ರಿ ಕಂಪ್ಲೀಟಾಗಿ ಆರ್ಯದ್ರಿ. ಇದನ್ನು ನಾನು ಇಲ್ಲಿ ನಿಮಗೆ ಓಪನ್ ಮಾಡಿ ಅಂದರೆ ಇದರಿಂದ ಬಿಚ್ಚಿ ತೋರಿಸ್ತಾ ಇದ್ದೀನಿ. ನೋಡಿ ಎಣ್ಣೆ ಹಚ್ಚಿರೋದ್ರಿಂದ ಇದು ಬೇಗನೆ ಪ್ಲೇಟ್ನಿಂದ ಈ ಥರ ಓಪನ್ ಆಗ್ತದೆ. ನೋಡಿ ಇದನ್ನೀಗ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ಸೈಜು ಯಾವ ಶೇಪಕ್ಕಾದ್ರೂ ಕಟ್ ಮಾಡ್ಕೋಬೋದು. ಎಷ್ಟೋ ಜನ ಕಡಲೆ ಹಿಟ್ಟಿನಿಂದನೂ ಸಿಟ್ರಿಕ್ ಆ್ಯಸಿಡ್ ಅದು ಹಾಕಿ ಢೋಕ್ಲಾ ಮಾಡಿರ್ತಾರೆ. ನಾನಿಲ್ಲಿ ಅಕ್ಕಿ ಬೇಳೆಯಿಂದನೇ ಈ ರೀತಿ ನಿಮಗೆ ಮಾಡಿ ತೋರಿಸಿದ್ದೀನಿ. ನೋಡಿ ಒಂದನ್ನು ನಿಮ್ಗೆ ಕಟ್ ಮಾಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಕಟ್ಟನೂ ಆಗ್ಯಾವ್ರಿ. ಯಾವುದೇ ರೀತಿ ಹಿಟ್ಟೂ ಅಂಟ್ಕೊಂಡಿಲ್ಲ ಮತ್ತು ತುಂಬಾ ಸಾಫ್ಟಾಗಿ ಢೋಕ್ಲಾ ಈಗ ರೆಡಿ ಆಗ್ಯಾವ್ರಿ. ಇದಕ್ಕೆ ನಾನು ಈ ಮಾಡ್ಕೊಂಡಿರುವಂಥ ಒಗ್ಗರಣೆನ ಹಾಕ್ತಾಯಿದ್ದೀನಿ. ಢೋಕ್ಲಾ ಮೇಲೆ ಈ ರೀತಿ ಒಗ್ಗರಣೆ ಇದನ್ನು ಹಾಕಿ ತಿಂದ್ರೆ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ ರೀ. ಅದೇ ಹೇಳಿಲ್ಲ, ನಿಮ್ಗೆ ಜ್ಯೂಸಿ ಬೇಕಂದ್ರೆ ಇದೇ ಒಗ್ಗರಣೆ ಒಳಗೆ 1 ಸ್ಪೂನ್ ಸಕ್ಕರೆ ಮತ್ತೊಂದು 3-4 ಸ್ಪೂನ್ ನೀರಾಗಷ್ಟು ಹಾಕಿ ಕುದಿಸಿನೂ ಹಾಕ್ಬೋದು. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ನೋಡಿ ಇನ್ನೊಂದನ್ನು ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣತ್ತದ ರೀ. ಇದರ ಟೇಸ್ಟೂ ತುಂಬಾ ಚೆನ್ನಾಗಿರ್ತದೆ ರೀ. ಇದನ್ನು ನೀವು ಮೆಣಸಿನ್ಕಾಯಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದ್ರ ಜೊತೆನೂ ತಿನ್ಬೋದು, ಅಥವಾ ಕೊಬ್ಬರಿ ಚಟ್ನಿ ಮಾಡಿಕೊಂಡು ತಿಂದ್ರೂ ಇದರ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ ರೀ. ನೋಡಿ ತುಂಬಾ ಸಾಫ್ಟೂ ಆಗ್ಯಾವ್ರಿ ಇವು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಇದನ್ನು ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.